ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ. ನಾವು ಅಮಾವಾಸ್ಯೆ ಪೂಜೆಗೆ ಬೆಳಗ್ಗೆನೇ ಊರಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಮಾವಾಸ್ಯೆ ಪೂಜೆನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 12:30 ಅನ್ನೋಷ್ಟರಲ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದು ಇವಾಗ ಊರಿಂದ ನಾನು ಸ್ವಲ್ಪ ಸೊಪ್ಪು ತರಕಾರಿ ಆ ಥರ ತೊಗೊಂಡು ಬಂದಿದ್ದೆ. ಇಲ್ಲಿ ಹೊಲದಲ್ಲಿ ಬೆಳೀತಾರೆ ಅವರು ಅಣ್ಣವರು. ಅವರು ಇವಾಗ ಹಾಕಿದ್ದಾರೆ, ತರಕಾರಿ ಸೊಪ್ಪನ್ನೆಲ್ಲ ಹಾಕಿದ್ದಾರೆ. ಹಾಗಾಗಿ ನಾವು ಹೋಗಿದ್ವಲ್ಲ, ಹಾಗಾಗಿ ನಮಗೂ ಸ್ವಲ್ಪ ಕೊಟ್ಟರು. ತೊಗೊಂಡು ಬಂದಿದ್ದೀನಿ. ತೊಗೊಂಡು ಬಂದು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ತಿಂಡಿನೆಲ್ಲ ಬೆಳಿಗ್ಗೆ ಅಲ್ಲೇ ಮುಗಿಸ್ಕೊಂಡ್ವಿ. ಹೋಗಿ ತುಂಬ ದಿನಕ್ಕೆ ಹೋಗಿದ್ವಲ್ಲ, ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿ ತಿಂಡಿನೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಇವಾಗ ಸೊಪ್ಪು ತರಕಾರಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವಾಗ ಹೊಲಕ್ಕೆ ನೀರೆಲ್ಲ ಬಿಟ್ಬಿಟ್ಟಿದ್ರು, ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ಆಗಿದೆ, ಮೂಲಂಗಿ ಸೌತೆಕಾಯಿ ಅದಕ್ಕೆಲ್ಲ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಬಂದ ಕೂಡಲೇ ಸ್ವಲ್ಪ ರೆಸ್ಟ್ ಮಾಡಿ, ಇವಾಗ ಇನ್ನು ಫ್ರೆಶ್ ಏನೆಲ್ಲ ಆಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಂತ ಹೇಳಿ ಆಮೇಲೆ ಫ್ರೆಶ್ ಆದರೆ ಆಯಿತು ಅಂತ ಹೇಳಿ ಇವಾಗ ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಸಂಜೆ ಅಷ್ಟೊತ್ತಿಗೆ ಅಂದರೆ ಸೊಪ್ಪಲ್ಲೆಲ್ಲ ಹುಳ ಆ ಥರ ಎಲ್ಲ ಇರುತ್ತೆ, ಎಲೆ ಎಲ್ಲ ಹುಳುಕಾಗಿರುತ್ತೆ, ಅದನ್ನೆಲ್ಲ ತೆಗಿಯೋದಕ್ಕಾಗಲ್ಲ. ಹಾಗಾಗಿ ಮುಂಚೆ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನೋಡೋಣ, ಬೇರೆ ಕೆಲಸಗಳಿದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಬಟ್ಟೆ ಎಲ್ಲ ತೊಳಿಬೇಕು. ಬೆಳಗ್ಗೆ ಬೇಗನೆ ಹೋಗಿದ್ವಿ, 8 ಗಂಟೆ ಅಷ್ಟೊತ್ತಿಗೆ ಬಿಟ್ಟಿದ್ವಿ ಮನೇನ. ದೇವರ ದರ್ಶನ ಎಲ್ಲ ಚೆನ್ನಾಗಾಯಿತು, ಹೋಗಿ ಬಂದ್ವಿ. ಇವಾಗ ತೋರಿಸ್ತೀನಿ ಏನೇನು ತರಕಾರಿನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಎಷ್ಟು ಏನಿಲ್ಲ, ಸೌತೆಕಾಯಿ, ಮೂಲಂಗಿ, ಒಂದಿಷ್ಟು ಸೊಪ್ಪು ಇವಾಗ ನಿಮಗೆ ತೋರಿಸ್ತೀನಿ. ಇದು ಮೂಲಂಗಿ ಸೊಪ್ಪು. ಇದನ್ನ ಮೂಲಂಗಿ ಆಮೇಲೆ ಸೊಪ್ಪನ್ನ ಸಪ್ರೇಟ್ ಮಾಡಿದ್ದೀನಿ. ಇದನ್ನ ಇವಾಗ ಮಧ್ಯಾಹ್ನ ರೊಟ್ಟಿ ಜೊತೆಗೆ, ರೊಟ್ಟಿ ಇದಾವೆ, ನೈಟ್ ಮಾಡಿರೋ ರೊಟ್ಟಿ ಇದೆಲ್ಲ ಇದೆ, ಹಾಗಾಗಿ ರೊಟ್ಟಿ ಜೊತೆಗೆ ತಿಂದರೆ ಆಯಿತು ಅಂತ ಹೇಳಿ ಸೊಪ್ಪನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿರೋ ಕೊತ್ತಂಬರಿ. ಇವಾಗ ನಾನೇ ಹೊಲದಲ್ಲಿ ಹೋಗಿ ಕಿತ್ಕೊಂಡು ಬಂದಿದ್ದು, ತುಂಬ ಚೆನ್ನಾಗಿದೆ, ಸ್ಮೆಲ್ ಕೂಡ ಸಖತ್ತಾಗಿದೆ. ಹಾಗೆ ಮೆಂತ್ಯ ಸೊಪ್ಪು ಕೂಡ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇದು ಈರುಳ್ಳಿದು, ಇದಕ್ಕೇನೋ ಉಳ್ಳಾಗಣ್ಣಿ ಅಂತ ಏನೋ ಹೇಳ್ತೀವಿ ನಾವು, ನಂಗೆ ಅಷ್ಟು ಕ್ಲಿಯರಾಗಿ ಹೇಳೋಕೆ ಬರ್ತಿಲ್ಲ. ಇದನ್ನ ತೊಗೊಂಡು ಬಂದಿದ್ದೀವಿ. ಹಾಗೆ ಇದು ಮೂಲಂಗಿ ಇದು ಇವಾಗ ಹೊಲಕ್ಕೆ ನೀರೆಲ್ಲ ಬಿಟ್ಬಿಟ್ಟಿದ್ರು, ಹಾಗಾಗಿ ಸ್ವಲ್ಪ ಕೆಸರೆಲ್ಲ ಆಗಿದೆ. ಇದೆಲ್ಲ ಕ್ಲೀನ್ ಮಾಡಬೇಕು, ಮಣ್ಣೆಲ್ಲ ಆಗಿದೆ. ಹಾಗೆ ಸೌತೆಕಾಯಿ ಕೂಡ ತೊಗೊಂಡು ಬಂದಿದ್ದೀನಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇಷ್ಟು ತೊಗೊಂಡು ಬಂದಿದ್ದು. ಇನ್ನು ಇದು ಜವಳಿಕಾಯಿನ ಮೊನ್ನೆ ತರಕಾರಿ ತೊಗೊಂಡು ಬರ್ಬೇಕಾದ್ರೆ ನನ್ನ ಹಸ್ಬೆಂಡ್ ತೊಗೊಂಡು ಬಂದಿದ್ರು. ಇದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ, ಯಾಕಂದರೆ ನಾಳೆ ಪಲ್ಯ ಮಾಡೋದಕ್ಕೆ ಬೇಕಾಗುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿ, ಅಷ್ಟು ತರಕಾರಿಗೆ ಇಷ್ಟು ವೇಸ್ಟ್ ಕಸ ಬಂದಿದೆ. ಇದೆಲ್ಲ ತುಂಬ ಹುಳುಕಾಗ್ಬಿಟ್ಟಿದೆ, ಎಲೆಗಳೆಲ್ಲ ಇಲ್ಲಿ ನೋಡ್ಬೋದು, ತುಂಬ ಹುಳುಕಾಗಿದ್ದಾವೆ. ಆಮೇಲೆ ಕೊತ್ತಂಬರಿ ಕೂಡ ಸ್ವಲ್ಪ ಈ ಥರ ಆಗಿದೆ, ಹಾಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡಿ ತೆಗೆದಿದ್ದೀನಿ. ಇದನ್ನೆಲ್ಲ ವೇಸ್ಟು ಕಸಕ್ಕೆ ಹಾಕೋದು. ನೋಡಿ, ಇಷ್ಟು ನಾವು ಹೊಲದಲ್ಲಿ ಕಿತ್ಕೊಂಡು ಬಂದಿರೋದು, ತುಂಬ ಫ್ರೆಶ್ ಆಗಿರೋದು. ಓಕೆ, ವಿಡಿಯೋನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಗೋವಾ ಹೋಗಿದ್ದ ವಿಡಿಯೋನೆಲ್ಲ ಹಾಕಿದ್ದೆ. ಯಾರು ನೋಡಿಲ್ಲ ವಿಡಿಯೋಸ್ನ, ಪ್ಲೀಸ್ ಹೋಗಿ ನೋಡಿ, ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಇಷ್ಟ ಆಗಿದ್ದರೆ, ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗಿತೀನಿ. ಈಗ ಹಸ್ಬೆಂಡ್ ಊಟಕ್ಕೆ ಕೂಡ ಬರ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಶ್ ಎಲ್ಲ ಆಗಿ ದೇವ್ರ ಮುಂದೆ ದೀಪನೆಲ್ಲ ಹಚ್ಚಿದೆ. ದೀಪ ಎಲ್ಲ ಹಚ್ಚಿ ಇವಾಗ ಟೀ ಮಾಡ್ಕೋಬೇಕು. ಹಾಲನ್ನ ಬಿಸಿ ಇಟ್ಟಿದ್ದೀನಿ. ಹಾಗೆ ನಿಮಗೆ ನಾನು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಅಂದರೆ ಒಂದು ಸರನ ತರಿಸಿದ್ದೆ. ಅದನ್ನು ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ನಾನಲ್ಲೇ ಓಪನ್ ಮಾಡಿ ನೋಡಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ನಾನು ಕೊಟ್ಟಿರೋ ಅಮೌಂಟಿಗೆ ತುಂಬಾ ವರ್ತ್ ಇದೆ ಅನ್ನಿಸ್ತು. ಚೆನ್ನಾಗಿದೆ. ಇವಾಗ ನಿಮಗೂ ಕೂಡ ತೋರಿಸ್ತೀನಿ. ನೀವು ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ. ಮಧ್ಯಾಹ್ನ ಬಂತು, ಓಪನ್ ಮಾಡಿ ನೋಡಿದೆ. ಇವಾಗ ನೀವು ನೋಡಿ ಹೇಗಿದೆ ಅಂತ ಹೇಳಿ ನನಗೆ ತಿಳಿಸಿ. ಇದೇ ಸರ ಅದು ನಾನು ತರಿಸ್ತಿರೋದು. ಕಾಣಿಸ್ತಾ ಇದೆಯಲ್ಲ? ಚೆನ್ನಾಗಿದೆ. ನನಗೆ ಓಕೆ ಅನ್ನಿಸ್ತು. ಪರವಾಗಿಲ್ಲ. ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ. ಈ ರೀತಿ ಇದೆ. ಈ ರೀತಿ ಕಾಣಿಸುತ್ತೆ. ಸ್ಯಾರಿ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಈ ರೀತಿ ಇದೆ. ಹೆಂಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಚೆನ್ನಾಗಿದೆ. ನಾನು 124 ರೂಪೀಸ್ ಕೊಟ್ಟಿದ್ದೀನಿ. ಚೆನ್ನಾಗಿದೆ. ಅಮೌಂಟಿಗೆ ತುಂಬಾ ವರ್ತ್ ಇದೆ. ಇಷ್ಟ ಆಯಿತು ನನಗೆ. ಇದು ಸ್ಯಾರಿ ಮೇಲೆ ಹಾಕ್ಕೊಳ್ಳೋದಕ್ಕೆ ಬೇಕಿತ್ತು ಈ ಥರ. ನಾನು ಯಾರೋ ಹಾಕ್ಕೊಂಡಿದ್ದು ನೋಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ. ಹಾಗಾಗಿ ನಾನು ತಗೊಳ್ಳೋಣ ಅಂತ ಹೇಳಿ ತರಿಸಿದ್ದೀನಿ. ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸಂಜೆ ಟೀ ಕುಡಿಬೇಕು. ಟೀ ಆದಮೇಲೆ ಅಡುಗೆ ಎಲ್ಲ ಇದೆ. ಅಡುಗೆ ಏನು ಮಾಡೋದೇನಿಲ್ಲ. ಸಾಂಬಾರು ಪಲ್ಯ ಅದನ್ನೆಲ್ಲ ಬಿಸಿ ಮಾಡಿಕೊಂಡ್ರೆ ಆಯಿತು. ಓಕೆ, ನಾನು ಟೀನೆಲ್ಲ ಕುಡಿದು ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮಸ್ತೆ. ಇದು ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಸಂಜೆ ವಿಡಿಯೋನ ಮಾಡ್ತಾ ಇದ್ದೆ, ಮತ್ತೆ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವರ್ಷ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಹ್ಯಾಪಿನ ತಗೊಂಬರ್ಲಿ ಅಂತ ಹೇಳ್ತೀನಿ. ಎಲ್ಲರೂ ಹೇಗೆ ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಏನೇನೆಲ್ಲ ಪ್ಲಾನ್ ಇಟ್ಕೊಂಡಿದ್ದೀರಾ? ಯಾರೆಲ್ಲ ವೆಕೇಶನ್ ಅಂತ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಎಲ್ಲಿಗೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಸಿಂಪಲ್ ಆಗಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೆಲೆಬ್ರೇಟ್ ಅಂದರೆ ಏನೂ ಇಲ್ಲ, ಕೇಕ್ ಎಲ್ಲ ತೊಗೊಂಬರೋದು ಆ ಥರ ಎಲ್ಲ ಏನು ಮಾಡಲ್ಲ. ಹಾಗೆ ಹೊಸ ವರ್ಷನ ವೆಲ್ಕಮ್ ಮಾಡ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಇನ್ನು ಬೇರೆ ಏನು ಮಾಡಲ್ಲ ನಾವು. ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಅಂದರೆ ಅದೇನೋ ಒಂಥರ ಹೊಸತನ, ಹೊಸ ಕಳೆ ಬಂದಿರತ್ತೆ. ನಮ್ಗಂತಲ್ಲ, ಇಡೀ ಪ್ರಕೃತಿಗೇನೆ ಒಂದು ಹೊಸ ಕಳೆ ಬಂದಿರತ್ತೆ. ಹೊಸ ಯುಗಾದಿಗೇನೆ ನಾವು ಸೆಲೆಬ್ರೇಟ್ ಮಾಡೋದು. ನನ್ನ ಹಸ್ಬೆಂಡ್ಗಾದರೂ ಕೂಡ ಅವರು ಹೊಸ ವರ್ಷ ಅಂದರೆ ಯುಗಾದಿ ಅಂತಲೇ ಅನ್ನೋದವರು. ಅದು ಒಬ್ಬೊಬ್ಬರಿಗೆ ಬಿಟ್ಟಿದ್ದು. ಯಾಕಂದರೆ ಹೊಸ ವರ್ಷದ ಮಾಮೂಲಿ ನಾವು 24 ದಾಟಿ 25ಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ ಅದು ಹೊಸ ವರ್ಷ ಅಂತಾನೆ. ನಾನು ಮಾಡ್ತೀನಿ, ಮಾಡಲ್ಲ ಅಂತಲ್ಲ. ನನ್ನ ಹಸ್ಬೆಂಡ್ಗೆ ಅದು ಇಷ್ಟ ಆಗಲ್ಲ. ಓಕೆ, ಹೊಸ ವರ್ಷದಲ್ಲಿ ಯಾರೆಲ್ಲ ಏನೆಲ್ಲ ಒಳ್ಳೆ ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಈಡೇರಲಿ. ಈ ಹೊಸ ವರ್ಷದಲ್ಲಿ ನೀವು ಅಂದ್ಕೊಂಡಿರೋ ಎಲ್ಲ ಒಳ್ಳೆಯ ಕೆಲಸಗಳು ಕೂಡ ಆಗಲಿ ಅಂತ ಹೇಳ್ತೀನಿ. ಓಕೆ, ಮತ್ತೆ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ಈ ವರ್ಷದ ಕೊನೆಯ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ 25ಇಂದ ಮತ್ತೆ ಹೊಸದಾಗಿ ಒಂದು ಏನೋ ಮೈಂಡಲ್ಲಿ ಇರುತ್ತಲ್ಲ, ಏನೋ ಹೊಸ ವರ್ಷ, ಎಲ್ಲನೂ ಹೊಸದಾಗಿ ನಮ್ಗೆ ಅನಿಸ್ತದೆ ಹೊಸ ವರ್ಷದ ಫಸ್ಟ್ ಇದು ಮಾಡ್ತಾ ಇದ್ದೀನಿ, ಹೊಸದಾಗಿ ಮಾಡ್ತಾ ಇದ್ದೀನಿ ಆ ಥರ. ನಂದು ಇದು 24ನೇ ಇಸ್ವಿಯ ಕೊನೆಯ ವ್ಲಾಗ್ ಆಗಿರುತ್ತೆ.
ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ವರ್ಷಕ್ಕೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.